ನನ್ನ ಮಗಳಿಗೆ ಮದುವೆ ಇದೆ ನಮ್ಮ ಮನೆಯಲ್ಲಿ. ನನ್ನ ನನ್ನ ಮಗಳಿಗೆ ಮಾರ್ಚು 31 ಮತ್ತೆ ರಿಸೆಪ್ಷನ್ 31ಕ್ಕಿದೆ, ಮತ್ತೆ 1ನೇ ತಾರೀಕು ಮುಹೂರ್ತ ಇದೆ. ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು 15-16 ಲಕ್ಷ ದುಡ್ಡು ಮನೆಯಲ್ಲಿತ್ತು. ಅದು ಕೂಡ ತಗೊಂಡೋಗಿದ್ದಾರೆ. ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ, ನಾಳೆ ಬಟ್ಟೆ ತೆಗಿಯಕ್ಕೆ ಹೋಗ್ತಾ ಇದ್ದಾರೆ, ಆ ಬಟ್ಟೆ ತೆಗಿಯಕ್ಕೆ ಹೋಗೋದಕ್ಕೆ ಮನೆ ದುಡ್ಡಿಟ್ಟಿದ್ದು ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಮನೆಯವರೆಲ್ಲ. ಅದು ಕೂಡ ಅವರು ಕಾನೂನು ರೀತಿ ಅದಕ್ಕೆ ಅವಕಾಶ ಇಲ್ಲ ಅಂದ್ರು ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ. ಅದನ್ನ ನಾನು ಎಲ್ಲಿ ದಾಖಲೆ ಕೊಡಬೇಕು ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಂಡಂಥದ್ದು ಮಾಡ್ತೀನಿ. ಆ ದಾಖಲೆಗಳು ಕೆಲವು ಪೇಪರ್ಸ್ ತಗೊಂಡು ಹೋಗಿದ್ದಾರೆ. ಏನು ನನ್ನ ಬಿಸ್ನೆಸ್ಸು ಮತ್ತೆ ನನ್ನ ಆಸ್ತಿ ಬಗ್ಗೆ ಏನಿದೆ ತಗೊಂಡು ಹೋಗಿದ್ದಾರೆ. ಮತ್ತೆ ಇನ್ನೂ ಒಂದು ಮುಂದೆ ಹೋದ್ರೆ ನನ್ನ ಮಗಳಿಗೆ ಮದುವೆ ಇದೆ ನಮ್ಮ ಮನೆಯಲ್ಲಿ. ನನ್ನ ಮಗಳಿಗೆ ಮಾರ್ಚು 31 ಮತ್ತೆ ರಿಸೆಪ್ಷನ್ 31ಕ್ಕಿದೆ, ಮತ್ತೆ 1ನೇ ತಾರೀಕು ಮುಹೂರ್ತ ಇದೆ. ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು 15-16 ಲಕ್ಷ ದುಡ್ಡು ಮನೆಯಲ್ಲಿತ್ತು. ಅದು ಕೂಡ ತಗೊಂಡೋಗಿದ್ದಾರೆ. ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ, ನಾಳೆ ಬಟ್ಟೆ ತೆಗಿಯಕ್ಕೆ ಹೋಗ್ತಾ ಇದ್ದಾರೆ, ಆ ಬಟ್ಟೆ ತೆಗಿಯಕ್ಕೆ ಹೋಗೋದಕ್ಕೆ ಮನೆ ದುಡ್ಡಿಟ್ಟಿದ್ದು ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಮನೆಯವರೆಲ್ಲ. ಅದು ಕೂಡ ಅವರು ಕಾನೂನು ರೀತಿ ಅದಕ್ಕೆ ಅವಕಾಶ ಇಲ್ಲ ಅಂದ್ರು ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ. ಅದನ್ನ ನಾನು ಎಲ್ಲಿ ದಾಖಲೆ ಕೊಡಬೇಕು ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಂಡಂಥದ್ದು ಮಾಡ್ತೀನಿ. ಮತ್ತೆ ಇನ್ನೇನು ನಮ್ಮ ಕಡೆಯಿಂದ ಏನೂ ಸಿಕ್ಕಿಲ್ಲ. ರಿಕ್ರೂಟ್ಮೆಂಟ್ದು ಅಷ್ಟೇ ನಾನು ಎಲ್ಲ ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಎಲ್ಲಿ ಏನು ನನ್ನ ಕಡೆಯಿಂದ ಎಲ್ಲಿ ಏನು ಡಿಫ್ರೆನ್ಸ್ ಆಗಿದೆ. ಮುಂದೆ ವಿಚಾರಣೆಗೆ ಕರೆದಿದ್ದಾರೆ. ಮುಂದಿನ ದಿನ ಅವರು ಯಾವ ದಿನ ಬರಬೇಕು ಅಂತ ಹೇಳ್ತೀವಿ ಅವತ್ತು ನೀವು ಬರಬೇಕು ಅಂತ ಹೇಳಿದರೆ, ಯಾವುದೇ ಸಂದರ್ಭದಲ್ಲಿ ನೀವು ಕರೆದ್ರು ಕೂಡ ನಾವು ಬರ್ತೀವಿ, ನೀವೇನೇ ಕೇಳಿದ್ರು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಇವತ್ತು ಸರ್ ಈ ದಾಳಿ ಇದೆಯಲ್ಲ, ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಅನಿಸ್ತಾ? ನಾನು ಮೊದಲೇ ಹೇಳಿದ್ದೀನಿ, ನಾನು ತಪ್ಪು ಮಾಡಿಲ್ಲ, ಮತ್ತೆ ಈಗ ಮೊದಲು ಮಾಡಿಲ್ಲ, ಈಗಲೂ ಮಾಡಿಲ್ಲ. ಮೊದಲು ಮಾಡದೇ ಇದ್ರು ಕೂಡ ನನಗೆ ಪರ್ಸನಲ್ ವೈಯಕ್ತಿಕವಾಗಿ ಕುಟ್ಕೊಂಡು ಬರ್ತಾ ಇದ್ರು, ಈಗಲೂ ಕೂಡ ಅದೇ ಮುಂದುವರಿತಾ ಇದೆ ಅಂತ ನೋವು. ಅಲ್ಲ ಸರ್, MP ಎಲೆಕ್ಷನ್ ಹತ್ರ ಬರ್ತಾ ಇದೆ, ಕಾಂಗ್ರೆಸ್ ನಾಯಕರುಗಳನ್ನ ಏನಾದ್ರು ಟಾರ್ಗೆಟ್ ಮಾಡಿದಾರಾ? ಗೊತ್ತಿದೆ, ನಿಮಗೆ ಗೊತ್ತಿದೆ ಅಲ್ಲ. ಇವತ್ತು ಇಡಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಅದ್ರ ಬಗ್ಗೆ ನಾನು ಏನು ಮಾತಾಡಕ್ ಹೋಗುದಿಲ್ಲ. ಆದ್ರೂ ಕೂಡ ನಾವು ಸಹಕಾರ. ಸರ್, ನಿಮ್ಮ ಪಕ್ಷದ ನಾಯಕರು ಯಾರು ಸಂಪರ್ಕ ಮಾಡಿದ್ರ ಸರ್? ನನಗೆಲ್ಲಿ ಫೋನು ಇಲ್ಲ. ನನ್ನ ಮನೆ ಒಳಗಡೆ ನನ್ನ ಸಂಬಂಧಿಕರೆಲ್ಲ, ನನ್ನ ಹೆಣ್ಣು ಮಕ್ಕಳು ಒಬ್ಳೋ ಅಂತ ಅಳ್ತಾ ಇದ್ದಾರೆ. ನನ್ನ ಹೆಣ್ಣು ಮಕ್ಕಳು, ತಮ್ಮ ಪತ್ನಿ ಸಹ ಸರ್, ನಮ್ಮ ಶ್ರೀಮತಿಯವರು ಇಲ್ಲೇ ಇದ್ದಾರೆ, ಅವರು ಅಳ್ತಾ ಇದ್ದಾರೆ, ಮಕ್ಕಳಿದ್ದಾರೆ. ನೋವಾಗ್ತದೆ, ಏನ್ ಮಾಡ್ತೀನಿ, ಫೇಸ್ ಮಾಡ್ತೀನಿ.